ನಮಸ್ತೆ. ಧರ್ಮವು ಭಗವಂತನೆಡೆಗೆ ಸಾಗುವ ಮಾರ್ಗವಾದರೆ ದೈವವಿರುವ ಸ್ಥಾನ ದೇವಾಲಯ. ಧರ್ಮ ಹಾಗೂ ದೇವಾಲಯಗಳು ನಮ್ಮ ಸಂಸ್ಕೃತಿಯ ಪ್ರತೀಕ. ಇಂತಹ ದೇವಾಲಯಗಳ ಕಿರುಪರಿಚಯ ನಿಮ್ಮ OGT ಚಾನಲ್ ಪ್ರತಿ ಮಂಗಳವಾರದಂದು ದೈವ ಸಾನ್ನಿಧ್ಯ ಎಂಬ ವಿಡಿಯೋ ಮುಖಾಂತರ ತಲುಪಿಸ್ತಾ ಇದೆ. ಈ ದಿನ ನಾವು ಪುಣ್ಯಕ್ಷೇತ್ರ ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿದ್ದೀವಿ. ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕದ ಅತಿ ಹೆಚ್ಚು ಪ್ರಸಿದ್ಧ ಪಡೆದಿರುವ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಇನ್ನೂ ಹತ್ತಿರವಾಗಿ ಹೇಳಬೇಕು ಅಂದರೆ ನಿಮ್ಮ ಸೆಲೆಬ್ರಿಟೀಸ್ ಹಾಗೂ ನಿಮ್ಮ ನೆಚ್ಚಿನ ಸೀರಿಯಲ್ಗಳು ಈ ದೇವಾಲಯದ ಆವರಣದಲ್ಲಿ ನೀವು ನೋಡಬಹುದು. ಇದು ಬೆಂಗಳೂರಿನ ದಕ್ಷಿಣ ಪ್ರದೇಶದಲ್ಲಿದೆ. ದಕ್ಷಿಣ ಬೆಂಗಳೂರು ಬನಶಂಕರಿ 2ನೇ ಹಂತದಲ್ಲಿರುವ ಈ ಪುಣ್ಯಕ್ಷೇತ್ರ ಹಲವು ವಿಶೇಷತೆಗಳನ್ನು ಹೊಂದಿದೆ. ಮೊದಲನೇದಾಗಿ ಸಣ್ಣ ಬೆಟ್ಟದ ಮೇಲಿರುವ ಈ ದೇವಾಲಯ ಪ್ರಶಾಂತ ವಾತಾವರಣ, ಮನಸ್ಸಿಗೆ ಮುದ ನೀಡುವ ಹಸಿರು ಪರಿಸರ ನಮ್ಮನ್ನು ಸ್ವಾಗತಿಸುತ್ತದೆ. ದೇವಾಲಯದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ, ಗಣಪ, ಅಂಬಿಕಾದೇವಿ ಮೂರ್ತಿಗಳನ್ನು ನೋಡ್ಬೋದು. ತುಂಬ ಹತ್ತಿರದಿಂದ ನಾವು ಭಗವಂತನನ್ನು ನೋಡ್ಬೋದು. ಇಲ್ಲಿ ಇದು ನಾಳೆಯ ಸಂಚಿಕೆಯ ಕಾರ್ಯಕ್ರಮ. ಈ ಜಾಗದಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂತಂದರೆ, ನೀವು ತುಂಬ ಸೈಲೆನ್ಸನ್ನು ಫೀಲ್ ಮಾಡ್ಬೋದು. ಮತ್ತು ವಿಶೇಷವಾಗಿ ಎಲ್ಲ ಥರ ನಿಮಗೆ ಅನುಕೂಲಗಳು ಇದೆ. ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು. ಮತ್ತು ಎಲ್ಲ ದೇವಾಲಯಗಳ ಒಂದು ಸಣ್ಣ ಪರಿಚಯ ನಾನು ಇಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಶನೇಶ್ವರ ಸ್ವಾಮಿ, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ, ರಾಮಾಂಜನೇಯ ಸ್ವಾಮಿ, ಸಾಯಿಬಾಬಾ ಹಾಗೂ ಶ್ರೀಕೃಷ್ಣ ದೇವಾಲಯಗಳು ನೋಡ್ಬೋದು. ಸೊ ದೇವಸ್ಥಾನದ ಹಿಂಭಾಗದಲ್ಲಿ ಈ ಪ್ರದೇಶ ನೋಡ್ಬೋದು. ಒಂದು 2-3 ಕಿಲೋಮೀಟರ್ ನೀವು ರೇಡಿಯಸಲ್ಲಿ ಇದನ್ನು ಕವರ್ ಮಾಡ್ಬೋದು. ಅಲ್ಲಲ್ಲಿ ನಿಮಗೆ ಒಂದು ಒಳ್ಳೆ ಕೊಟೇಶನ್ಸ್ ಇದೆ. ನಾಗರಕಲ್ಲಿದೆ, ಇಲ್ಲಿ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅರಳಿ ಮರ, ಅರಳಿಕಟ್ಟೆ ಇದೆ. ಮತ್ತು ಎಲ್ಲ ಥರ ವ್ಯವಸ್ಥೆಗಳೂ ಇದೆ. ಇಲ್ಲಿ ವಾಶ್ರೂಮ್ಸು ಇದೆ ನಿಮಗೆ. ಅಲ್ಲಲ್ಲಿ ಈ ಥರ ಒಂದು ಕೊಟೇಶನ್ಸ್ ಬರೆದಿದ್ದಾರೆ. ಸೊ ಮಂಜುನಾಥ ಸ್ವಾಮಿನ ತುಂಬ ಹತ್ತಿರವಾಗಿ ನೋಡ್ಬೋದು. ಇದು ನಾಳೆ ಕಾರ್ಯಕ್ರಮ. ಸರ್ ನಮಸ್ಕಾರ. OGT ಚಾನಲಿಂದ ಒನ್ ಗುಡ್ ಥಿಂಗ್ಸ್. ಸೊ ನಮ್ಮಲ್ಲಿರುವಂತಹ ದೇವಸ್ಥಾನಗಳ ದರ್ಶನ ಮಾಡಲಿಕ್ಕೆ ಬಂದಾಗ ಇವ್ರ ಪರಿಚಯ ಆಯಿತು. ಸೊ ಇವ್ರ ಪರಿಚಯ. ಹರಿ ಓಂ. ಆತ್ಮೀಯ ಬಂಧುಗಳೇ, ಸ್ನೇಹಿತರೆ, ಎಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ದಿನದ ವಿಶೇಷ ಏನಪ್ಪ ಅಂದರೆ, ನಾವೆಲ್ಲ ಉತ್ತಮವಾದಂಥ ಯೋಗ ಬಂಧುಗಳು ಯೋಗಾಭ್ಯಾಸವನ್ನು ದಿನನಿತ್ಯವೂ ಅಭ್ಯಾಸ ಮಾಡ್ತಿರ್ತೀವಿ. ನಾವೆಲ್ಲ ಯೋಗ ಬಂಧುಗಳು ಈ ದಿನ ಒಂದು ವಿಶೇಷವಾಗಿ ಕಾರ್ತಿಕ್ ಮಾಸದ ಅಂಗವಾಗಿ ಕನ್ನಡ ರಾಜ್ಯೋತ್ಸವದ ಜೊತೆಯಲ್ಲಿ ಶ್ರೀ ಧರ್ಮಗಿರಿ ಮಂಜುನಾಥ ದೇವಸ್ಥಾನಕ್ಕೆ ಗುಡಿಯೆಡೆಗೆ ನಡಿಗೆ ಅಂತ ಒಂದು ಆಲೋಚನೆಯನ್ನು ಇಟ್ಕೊಂಡು ಸುಮಾರು 6-7 ಕಿಲೋಮೀಟ್ರ್ ನಡ್ಕೊಂಡು ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದೀವಿ. ಬಂದು ಒಂದಿಷ್ಟು ನಮ್ಮ ಮಕ್ಕಳ ದಿನಾಚರಣೆ ಹತ್ತಿರ ಬರ್ತಿದೆ. ಆ ಒಂದು ವಿಶೇಷವಾಗಿ ನಾವೆಲ್ಲ ಕನ್ನಡ ರಾಜ್ಯೋತ್ಸವದ ಹಾಡುಗಳನ್ನು, ಗೀತೆಗಳನ್ನೆಲ್ಲ ಹಾಡಿ ಎಲ್ಲರೂ ಕೂಡ ಮನಸ್ಸನ್ನು ರಂಜಿಸಿ ತುಂಬ ಖುಷಿಪಟ್ಟಿದ್ದಾರೆ. ದಿನನಿತ್ಯ ಯೋಗಾಭ್ಯಾಸ ಮಾಡೋದರೊಂದಿಗೆ ಒಂದು ವಿಶೇಷ ಚಟುವಟಿಕೆ ಇರಲಿ ಎಂದು ಎಲ್ಲರೂ ಆಲೋಚನೆ ಮಾಡಿ ಸಂಭ್ರಮದಿಂದ ಇಲ್ಲಿಗೆ ಬಂದಿದ್ವಿ. ಇಲ್ಲೆಲ್ಲ ಸಂಭ್ರಮದಿಂದ ಆಟ ಆಡಿ, ಹಾಡನ್ನು ಹೇಳಿ, ಎಲ್ಲಾದರೂ ಇರು ಎಂತಾದರೂ ಇರು ಎಂದು ಎಲ್ಲರೂ ಕೂಡ ಹಾಡನ್ನು ಹೇಳಿ ಖುಷಿಯನ್ನು, ಸಂಭ್ರಮವನ್ನು ಹಂಚಿಕೊಂಡು ದೇವರ ದರ್ಶನವನ್ನು ಮಾಡಿಕೊಂಡು ಈ ದಿನ ತೆರಳುತ್ತಾ ಇದ್ದೀವಿ. ನೀವು ಕೂಡ ಇದೇ ರೀತಿ ಉತ್ತಮ ಯೋಗಾಭ್ಯಾಸಕ್ಕೆ, ನಮ್ಮದೆಲ್ಲ ಉಚಿತ ಯೋಗಾಸನ ಅಭ್ಯಾಸದ ಶಾಲೆಗಳು, ನೀವು ಕೂಡ ಭಾಗವಹಿಸ್ಬೋದು. ಯೋಗಾಭ್ಯಾಸ ಉಚಿತ, ಆರೋಗ್ಯ ಖಚಿತ. ಎಲ್ಲರೂ ಕೂಡ ಶುಭವಾಗಲಿ. ಹರಿ ಓಂ. ವೀಕ್ಷಕರೇ, ಇಲ್ಲಿ ಯಾರು ಮಾತಾಡ್ತಾರೆ, ಇನ್ ಕೇಸ್ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕರೆ ನಾನು ಶೇರ್ ಮಾಡ್ತೀನಿ. ಸೊ ತಮಗೂ ಕೂಡ ಅನಿಸಿಕೆಗಳನ್ನು ನೀವು ತಿಳಿಸ್ಬೋದು. ಇಲ್ಲೆರಡು ಪುಟಾಣಿಗಳಿದೆ, ಯಾರೇನು ಮಾತಾಡ್ತಾರೆ ಅಂತ ನೋಡೋಣ. ಪುಟ, ನಿನ್ನ ಹೆಸರೇನಮ್ಮ? ನಿನ್ನ ಹೆಸರು? ಭುವನ್. ಇಬ್ಬರು ಎಲ್ಲೋ ಮತ್ತು ರೆಡ್ ಡ್ರೆಸ್ ಇದ್ರಲ್ಲ, ಏನಕ್ಕೆ ಇವತ್ತು? ರಾಜ್ಯೋತ್ಸವ ಸ್ಪೆಷಲ್ಲಾ? ರಾಜ್ಯೋತ್ಸವ ಸ್ಪೆಷಲ್ಲಾ? ಪ್ರತಿ ವ್ಯಕ್ತಿಯು ಒಂದು ವಿಷಯವನ್ನು ಹೇಳ್ಕೊಡ್ತಾರೆ. ಇವ್ರು ಯೂಸ್ ಮಾಡಿದ್ದ ಗುಡಿಯೆಡೆಗೆ ನಡಿಗೆ ಎಂಬ ಶೀರ್ಷಿಕೆ ತುಂಬ ಇಷ್ಟ ಆಯಿತು. ಹೋಪ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಂತಹ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಸೆಟ್ ಆದ ನಂತರ ಫ್ಯಾಮಿಲಿ ಹಾಗೂ ಫ್ರೆಂಡ್ಸಿಗೆ
ಶೇರ್ ಮಾಡಿ. ಇದು ನಾಳೆಯ ವಿಷಯ, ನಾರಿಗೊಂದು ಸಾರಿ ಉಚಿತ. ಈ ವಿಡಿಯೋನ ತಪ್ಪದೆ ನೋಡಿ ಸಾರಿನ ಪಡ್ಕೊಳ್ಳಿ. ಥ್ಯಾಂಕ್ ಯು.